ಏನಾಗಿತ್ತು, ಒಂದಾನೊಂದು ಕಾಲದಲ್ಲಿ ಅಂದರೆ ನಿದ್ದೆಗೆ ಹೋಗಬೇಡಿ, ಯಾಕಂದರೆ ಒಂದಾನೊಂದು ಕಾಲದಲ್ಲಿ ಅಂತಂದರೆ ನಿದ್ದೆ ಕತೆ ಹೇಳ್ತಿದ್ದೀವಿ ಅಂತ ಅರ್ಥ. ಬಟ್ ಸೃಷ್ಟಿಯ ಸಮಯದಲ್ಲಿ ಏನಾಯಿತು, ಶಿವ ಮತ್ತು ಶಕ್ತಿಯರು ಸೃಷ್ಟಿ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಆದರು. ಇದನ್ನು ಕತೆ ಬೇಡಪ್ಪ, ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಂದರೆ, ಅತ್ಯುತ್ತಮವಾದ ಪ್ರಜ್ಞೆ ಸ್ಥೂಲ ರೂಪದಲ್ಲಿ ಮನಸ್ಸಾಯಿತು ಮತ್ತು ಶಕ್ತಿ ಅದು ಸ್ಥೂಲ ರೂಪದಲ್ಲಿ ಪ್ರಾಣ ಆಯಿತು ಅಂತ. ಶಕ್ತಿ ಆರಾಧನೆ ಮಾಡುವಂಥವರು ಪ್ರಾಣದ ಆರಾಧನೆಯನ್ನೇ ಮಾಡ್ತಾ ಇದ್ದಾರೆ, ಪ್ರಜ್ಞೆಯ ಆರಾಧನೆ ಮಾಡುವಂಥವರು ಮನದ ಆರಾಧನೆಯನ್ನೇ ಮಾಡ್ತಾ ಇದ್ದಾರೆ ಅಂತ. ಯಾವಾಗ ಈ ಮನಸ್ಸು ಮತ್ತು ಪ್ರಾಣದ ಒಂದು ಪರ್ಮಿಟೇಷನ್ ಕಾಂಬಿನೇಷನಿಂದ ಜೀವದ ಸೃಷ್ಟಿಯಾಯಿತು. ಇದು ಯೋಗಿಕ್ ಸೈಂಟಿಫಿಕ್ ವೇ ಆಫ್ ಎಕ್ಸ್ಪ್ಲನೇಷನ್. ಬಟ್ ಸ್ವಲ್ಪ ಪೌರಾಣಿಕವಾಗಿ ಹೇಳೋಣ, ದೈವಿಕವಾಗಿ ಹೇಳೋಣ. ಶಿವ ಮತ್ತು ಶಕ್ತಿ ಸೃಷ್ಟಿ ಮಾಡೋದಕ್ಕೋಸ್ಕರ ಏನು ಮಾಡಿದ್ರು, ತಮ್ಮನ್ನು ತಾವು ವಿಭಜನೆಗೊಂಡ್ರು ಮತ್ತು ಸೃಷ್ಟಿಯ ಕಾರ್ಯದಲ್ಲಿ ಮುಂದುವರೆದು. ಕೆಲವೊಂದರಲ್ಲಿ ಶಕ್ತಿ ಜಾಸ್ತಿ, ಪ್ರಜ್ಞೆ ಕಡಿಮೆ, ಕೆಲವೊಂದರಲ್ಲಿ ಪ್ರಜ್ಞೆ ಜಾಸ್ತಿ, ಶಕ್ತಿ ಕಡಿಮೆ. ಸೊ ಈ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಸೃಷ್ಟಿ ಕಾರ್ಯ ಶುರು ಆಯಿತು. ಆವಾಗ ಒಂದು ಸಾರಿ ಶಿವ ಮತ್ತು ಶಕ್ತಿಗೆ ಅನಿಸ್ತು, ನಾವು ದೂರ ದೂರ ಇದ್ದಾಗ ಇದು ಕೆಲಸಕ್ಕೆ ಬರೋದಿಲ್ಲ, ನಾವು ಮತ್ತೆ ಒಂದಾಗಬೇಕು ಅಂತ ಹೇಳಿ. ಸೊ ಎಲ್ಲಿ ಒಂದಾಗಬೇಕು, ಅವರು ಒಂದೇ ಮೂಲದಲ್ಲೇ ಅವರು ಒಂದು, ಸೃಷ್ಟಿಯಲ್ಲಿ ಬೇರೆ ಬೇರೆ ಆದರು. ಸೊ ಸೃಷ್ಟಿಯಲ್ಲೂ ಒಂದಾಗುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ರು. ಆವಾಗ ನೋಡಿದ್ರು ತಮ್ಮ ಜೀವರಾಶಿಯಲ್ಲಿ, ತಮ್ಮ ಸೃಷ್ಟಿಯಲ್ಲಿ ತಾವು ಒಂದಾಗೋದಕ್ಕೆ ಬೇಕಾದಂತಹ ಒಂದು ದೇಹದ ನಿರ್ಮಾಣ ಆಗಿಲ್ಲ ಅಂತ. ಯಾಕೆ ಅಂತಂದರೆ ಎಲ್ಲ ಪ್ರಾಣಿಗಳಿಗೆ ಹಾರಿಜಾಂಟಲ್ ಆದಂಥ ಒಂದು ಬೆನ್ನು ಹುರಿ ಇತ್ತು ಅಂತ. ಹಾರಿಜಾಂಟಲ್ ಬೆನ್ನು ಹುರಿ ಇತ್ತು. ಇಲ್ಲಿ ಶಕ್ತಿ ಅನ್ನೋದು ಮೇಲೆ ಏಳುವಂಥದ್ದು. ಆ ಮೇನ್ ಏಳುವಂಥ ಉನ್ಮಾದಕ್ಕೆ ಒಳಗಾಗುವಂಥ ಮೇನ್ ಏಳುವಂಥ ಶಕ್ತಿಗೆ ನಮ್ಮ ಬೆನ್ನು ಹುರಿ ಹಾರಿಜಾಂಟಲ್ ಆಗಿರಬಾರ್ದು, ವರ್ಟಿಕಲ್ ಆಗಿರಬೇಕು ಅಂತ. ಸೊ ವರ್ಟಿಕಲ್ ಆಗಿರುವಂತಹ ಕ್ರೀಚರ್ನ ಸೃಷ್ಟಿ ಮಾಡಿದ್ರು. ಆ ವರ್ಟಿಕಲ್ ಕ್ರೀಚರೇ ಹ್ಯೂಮನ್ ಬೀಯಿಂಗ್ ಆಗೋದಕ್ಕೆ ಬಂತು ಅಂತ. 4 ಕಾಲಲ್ಲಿ ನಡೆದಾಡ್ತಾ ಇರೋನು 2 ಕಾಲಲ್ಲಿ ನಡೆದಾಡೋ ಸ್ಥಿತಿಗೆ ಬಂದಾಗ ಆವಾಗ ಬೆನ್ನು ಮೂಳೆ ಒಂದಾಯಿತು. ಆ ಬೆನ್ನು ಮೂಳೆ ಒಂದಾದಾಗ ಮೂಲಾಧಾರದಲ್ಲಿ ಕುಂಡಲಿನಿ ಅಂತ ಏನು ಜಾಗ ಆಯಿತು, ಅಲ್ಲಿರೋ ಶಕ್ತಿ ಆ ತಲೆಯ ಭಾಗ, ಹಿಂಭಾಗದಲ್ಲಿ ಈ ತಲೆಯ ಬ್ರೇನ್ ಭಾಗದಲ್ಲಿ ಪ್ರಜ್ಞೆ ಇತ್ತು. ಈ ಪ್ರಜ್ಞೆ ಕಾಗ್ನೈಸಿಂಗ್, ರೆಕಗ್ನೈಸಿಂಗ್ ಎಬಿಲಿಟಿ ಇರುವಂತಹ ಈ ಬ್ರೇನ್, ಈ ಪ್ರಜ್ಞೆಯ ಅವಸ್ಥೆ, ಓಡಾಡುವ ಹಾಗೆ, ತಿನ್ನುವ ಹಾಗೆ, ಅಸಿಮ್ಯುಲೇಟ್ ಮಾಡುವ, ಎಕ್ಸ್ಕ್ರಿಯೇಟ್ ಮಾಡುವ ಹಾಗೆ ಅಂತ ಇರುವ ಎನರ್ಜಿ, ಇದೇನು ಮಾಡ್ತು, ಇವಾಗ ಒಂದಾಗುವಂತಹ ಸ್ಥಿತಿ ಬಂತು. ಯಾವಾಗ ವರ್ಟಿಕಲ್ ನಮಗೆ ಬೆನ್ನು ಹುರಿ ಸಿಕ್ತು, ಆವಾಗ ಕುಂಡಲಿನಿ ತನ್ನಷ್ಟಕ್ಕೆ ತಾನೇ ಮೇಲೆ ಏರ್ತಾ ಪ್ರಜ್ಞೆ ಜೊತೆ ಒಂದಾಯಿತು. ಶಕ್ತಿ ಮತ್ತು ಪ್ರಜ್ಞೆ ಒಂದಾಗ ಋಷಿಯ ಜನ್ಮವಾಯಿತು ಅಂತ. ಸೊ ಆ ಋಷಿಯ ಜನ್ಮ ಆಗೋದಕ್ಕೆ ಮೂಲಾಧಾರದಲ್ಲಿರುವ ಕುಂಡಲಿನಿ ಶಕ್ತಿ ಮತ್ತು ಬ್ರೇನ್ನಲ್ಲಿರುವಂತಹ ಪ್ರಜ್ಞೆ ಒಂದಾಗಬೇಕು. ಒಂದಾದಾಗ ಏನಾಗುತ್ತೆ, ಸೂಪರ್ ಹ್ಯೂಮನ್ ಎಬಿಲಿಟೀಸ್ ಬರುತ್ತೆ. ಈಗ ನೋಡಿ, ಡಾರ್ವಿನ್ನ ಒಂದು ಥಿಯರಿ ಆಫ್ ಎವಲ್ಯೂಷನ್ ತೊಗೊಂಡ್ರೆ ಮನುಷ್ಯ ಬಂದ, ಏನಾಯ್ತು, ಈಗ ಮನುಷ್ಯ ಬಂದ, ಅವನ ಬಾಲನೂ ಉದುರು ಹೋಯ್ತು, ಅವನ ದವಡೇನೂ ಹೋಗ್ತಾ ಇದೆ. ಮುಂದಿನ ದಿವಸದಲ್ಲಿ ಇದು ಡಿಟೋರೇಟ್ ಆಗುತ್ತೆ. ನಾವು ಕಠಿಣವಾದ ಆಹಾರವನ್ನು ತಿಂತಾ ಇಲ್ಲ, ಕಬ್ಬು ಕಡಿತಾ ಇಲ್ಲ. ಸೊ ನಾವೆಲ್ಲ ಗಲ್ಪ್ ಮಾಡ್ತಾ ಇದ್ದೀವಿ, ಸೂಪ್ಗಳ ರೂಪದಲ್ಲಿ ಕುಡಿತಾ ಇದ್ದೀವಿ. ದವಡೆ ಹಲ್ಲುಗಳು ಇನ್ನು ಮುಂದಿನ ಮಕ್ಕಳಿಗೆ ದವಡೆ ಹಲ್ಲುಗಳು ಬರೋದಿಲ್ಲ ಅಂತ. ಮುಂದೆ 4 ಹಲ್ಲು, ಸ್ಕ್ವಿರಿಲ್ ಥರ 4 ಹಲ್ಲು ಇರುತ್ತೆ. ಮುಂದೆ ಬರೋ ಫುಡ್ಗಳು ಮಾತ್ರೆಯ ರೂಪದಲ್ಲೋ ಸೂಪಿನ ರೂಪದಲ್ಲಿರುತ್ತೆ, ಆ ಹಲ್ಲುಗಳು ಹೋಗುತ್ತೆ. ಸೊ ಇದು ಬಚ್ಚಬಾಯಿ ಆಗುತ್ತೆ ಹ್ಯೂಮನ್ಗೆ. ಆಮೇಲೆ ಆ ಬೋನು, ಕ್ಯಾಲ್ಶಿಯಂ, ಈಗ ಆಲ್ರೆಡಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಶುರು ಆಗಿದೆ. ಬೋನ್ ಸ್ಟ್ರಕ್ಚರ್ ಇನ್ನು ಓಡಾಡೋದಕ್ಕೆ ಲಾಯಕ್ಕಾಗಿರೋದಿಲ್ಲ. ಸೊ ಅವ್ನು ಕಂಡು ಹಿಡ್ಕೊಳ್ತಾ ಇರೋ ಎಬಿಲಿಟೀಸ್ಗೆ ಏನಾಗಿತ್ತು, ಅವ್ನು ವೀಲ್ ಚೇರ್ ಮೇಲೆ ಓಡಾಡ್ಕೊಂಡು ಹೋದರೆ ಸಾಕು. ಯಾಕಂದರೆ ಮುಂಚೆ ಬಟ್ಟೆ ಒಗಿತಾ ಇದ್ರು, ಓಡಾಡ್ತಾ ಇದ್ರು, ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಬರ್ತಾ ಇದ್ರು, ಫಿಸಿಕಲ್ ಸ್ಟ್ರೆಂತ್ ಇರ್ತಾಯಿತ್ತು, ಬೋನ್ ಸ್ಟ್ರೆಂತು ಇರ್ತಾಯಿತ್ತು, ಊಟನೂ ಹಂಗೆ ಇತ್ತು. ಎಲ್ಲ ಕೂತ್ಕೊಂಡಲ್ಲೇ ಆಗಬೇಕು. ಇವಾಗ ಕೂತ್ಕೊಂಡಲ್ಲೇ ಕಂಪ್ಯೂಟ್ರಲ್ಲಿ ಆರ್ಡರ್ ಮಾಡ್ತಾರೆ, ಇಡೀ ಬಜಾರೇ ಮನೆ ಒಳಗೆ ಬರುತ್ತೆ, ಕಂಪ್ಯೂಟ್ರಲ್ಲಿ ಆರ್ಡರ್ ಮಾಡಿ. ಸೊ ಏನಾಗುತ್ತೆ, ಈ ಶರೀರಕ್ಕೆ, ಪ್ರಕೃತಿಗೆ, ಬುದ್ಧಿವಂತಿಕೆಗೆ ಅನ್ನಿಸ್ತೆ ಈ ಶರೀರಕ್ಕೆ ಓಡಾಡೋ ಅವಶ್ಯಕತೆ ಇಲ್ಲ ಅಂತ. ಸೊ ಓಡಾಡುವ ಅವಶ್ಯಕತೆ ಇಲ್ಲ ಅನ್ನೋ ಪ್ರೋಗ್ರಾಮಿಂಗು DNA ಯಲ್ಲಿ ಹೋಗೋಕ್ಕೆ ಶುರು ಆಗುತ್ತೆ. ಹೋಗ್ತಾ 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 ಅವನ ಕೈ, ಅವನ ಕಾಲುಗಳು ಅವನಿಗೆ ನಶಿಸ್ತಾ ಹೋಗುತ್ತೆ. ಉಳಿಯೋದು ಮಾತ್ರ ಈ ಬೆನ್ನು ಹುರಿ ಮಾತ್ರ. ಇಡೀ ಜೀವಚಲನೆ, ನಮ್ಮ ಕರ್ಮಗಳು ಓಡಾಡ್ತಾ ಇರೋದು ಈ ಬೆನ್ನು ಹುರೆ ಮತ್ತು ಬ್ರೇನು, ಇಷ್ಟೇ. ಈ ಬ್ರೇನ್ ಇರೋ ಮುಖ, ಬೆನ್ನು ಹುರೆ, ಈ ಕೈ ಕಾಲಿಗೆ ಏನೂ ಕೆಲಸ ಇರೋದಿಲ್ಲ. ಆವಾಗ ನ್ಯೂರೋ ಲ್ಯಾಂಗ್ವೇಜ್ ಓಪನ್ ಅಪ್ ಆಗುತ್ತೆ. ನ್ಯೂರೋ ಲ್ಯಾಂಗ್ವೇಜ್ ಆಲ್ರೆಡಿ ಕಂಡು ಹಿಡಿದಿದ್ದಾರೆ. ಜಸ್ಟ್ ಬೈ ಥಾಟ್ ಯು ಕ್ಯಾನ್ ಕಮ್ಯಾಂಡ್ ದಿ computer to do the work. So just by thought they'll start commanding
ನಿಮ್ಮ ಕೆಲಸವನ್ನು ರೋಬೋಗಳು ಮಾಡೋದಕ್ಕೆ ಶುರುವಾಗುತ್ತೆ. ಸೊ ಈಗ ಏನಾಗುತ್ತೆ, ಹ್ಯೂಮನ್ ಇವಲ್ಯೂಷನ್ ಬರ್ತಾ 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 ಮಾಂಸದ ಮುದ್ದೆ ಆಗಿ ಅಲ್ಲೊಂದು ಒಂದು ಬ್ರೇನ್ ಮಾತ್ರ ಅಲ್ಲಿ ಉಳ್ಕೊಳ್ಳುತ್ತೆ. ಎವಲ್ಯೂಷನ್ ಸ್ಕೇಲಲ್ಲಿ ಈ ಬಯೋಮಾಸ್ ಏನಿದೆ, ಬ್ರೇನು ಕೇವಲ ಉಳಿತಾ ಹೋಗುತ್ತೆ, ಮಷಿನ್ ಡಿಪೆಂಡೆನ್ಸಿ ಆಗ್ತಾ ಬರುತ್ತೆ. ಸೊ ಇಲ್ಲಿ ಕುಂಡಲಿನಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ವಿ ವಿಲ್ ಬಿ ದ ಲಾಸ್ಟ್ ರೇಸ್ ಟು ಎಕ್ಸ್ಪೀರಿಯನ್ಸ್ ಕುಂಡಲಿನಿ. ನಮ್ಮ ಬೆನ್ನು ಹುರಿ ನೇರ ಇದೆ, ಕುಂಡಲಿನಿ ಮೂಲಾಧಾರದಲ್ಲಿದೆ, ಪ್ರಜ್ಞೆ ಇದೆ. ಸೊ ವಿ ಆರ್ ಆಲ್ ಫಾರ್ಚುನೇಟ್ ಬೀಯಿಂಗ್ಸ್ ಟು ಎಕ್ಸ್ಪೀರಿಯನ್ಸ್ ಕುಂಡಲಿನಿ. ಮುಂದೆ ಬರುವ ಜನ್ರೇಷನಲ್ಲಿ ಕುಂಡಲಿನಿನ ಅನುಭವಕ್ಕೆ ಬರೋದಿಲ್ಲ, ಯಾಕಂದರೆ ಎಲ್ಲ ಮಷಿನ್ ಓರಿಯೆಂಟೆಡ್ ಇರುತ್ತೆ. ನಮ್ಮ ಮಾಸ್ ಬಿದ್ದು ಹೋಗುತ್ತೆ, ನಮ್ಮ ಮಾಂಸ ಮಜ್ಜೆಗಳ ಶಕ್ತಿ ಬಿದ್ದು ಹೋಗುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಸೃಷ್ಟಿಯ ಕಾರ್ಯದಲ್ಲಿ ಶಿವಶಕ್ತಿಯರು ಒಂದು ಆಗುವ ಪ್ರೋಸೆಸ್ಸೇ ಕುಂಡಲಿನಿ ಯೋಗ ಅಂತ ಹೇಳಿ. ಇಲ್ಲಿ ಶಕ್ತಿ ಮತ್ತು ಪ್ರಜ್ಞೆ ಒಂದಾಗೋದು, ಅದು ಸಾಧನೆ ಮಾಡ್ತಾ ಮಾಡ್ತಾ ನಮ್ಮ ಅನುಭವಕ್ಕೆ ಬರುತ್ತೆ.